ವಿರುದ್ಧ ಮಾಡುವಂತ ಹೇಳಿಕೆ ನಾಲ್ಗೆ ಬಿಗಿ ಹಿಡಿತಾ ಹೇಳಿ ಅವ್ರ ಪಟ್ಟು ನಾಲ್ಗೆ ಸರಿಯಾಗಿ ಇಟ್ಕೊಳಕ್ಕೆ ಹೇಳ್ರಿ. ನಮ್ಮ ನಾಲ್ಗೆ ಇಲ್ಲ. ಹೆಂಗ್ರಿ ಸಂಬಳ ಕೊಡ್ತೀನಿ ಅಂದರು. 15 ಕೋಟಿ CSR ಫಂಡಲ್ಲಿ ಡಿಪಾಸಿಟ್ ಮಾಡ್ತೀನಿ ಅಂತಂದ್ರೆ ನಾನು ಹೇಳ್ದನು, ಅವರ ಹೇಳಿದರು. ಯಾರ ಹತ್ರ ಮಾತಾಡ್ತಾರೆ ಅವರು? ಅವ್ರು ಅಲ್ಲೆಲ್ಲ ಹೊರಗಡೆ ಮಾತಾಡೋದು. ಅವ್ರಂಗೆ ಕಮಿಷನ್ ಇಡೀ ರಾಷ್ಟ್ರದಲ್ಲಿ ಕಮಿಷನ್ ತಗೋತಾವ್ರ? ಕ್ಯಾಬಿನೆಟ್ ಇಂಡಸ್ಟ್ರಿಯಲ್ಲಿ ಎಷ್ಟು ಫ್ಯಾಕ್ಟ್ರಿ ಹತ್ರ ಕಮಿಷನ್ ತಗೊಂಡವ್ರು? ಹೆಂಗಾರೆ ಎದುರುಗಡೆ ಬಂದು ಮಾತಾಡೋಕೆ ಹೇಳ್ರಿ. ಅಲ್ಲೆಲ್ಲೋ ಪ್ರೆಸ್ಸಲ್ಲಿ ಯಾರೋ ಸಿಕ್ಕಿದಾಗ ಇಟ್ ಆ್ಯಂಡ್ ರನ್ ಹೇಳ್ಬಿಟ್ಟು ಹೋಗೋದಲ್ಲ, ಫಿಕ್ಸ್ ಮಾಡೋಕೆ ಹೇಳ್ರಿ ಒಂದು ದಿವಸ. ಅವ್ರು ಎಷ್ಟೆಷ್ಟು ದಿವಸದಿಂದ ಏನೇನು ಮಾಡಿದ್ದಾರೆ, ಅವ್ರು ಮುಖ್ಯಮಂತ್ರಿ ಆದಾಗ ಏನು ಮಾಡಿದ್ದಾರೆ, ಅವ್ರು ಕೇಂದ್ರ ಮಂತ್ರಿಯಾಗಿ ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗುತ್ತೆ. ನನ್ನ ಹತ್ರ ಏನು ಹೇಳ್ತಾರೆ ಅವರು? ಸೊ ಅವ್ರು ಹೆಂಗೆ ಹೇಳಿದ್ರು? ಅವರು 25 ಕೋಟಿ ಡಿಪಾಸಿಟ್ ಮಾಡ್ತೀನಿ ಅಂತ ಅವರೇ ತಾನೇ ಪತ್ರಿಕೆಗೆ ಹೇಳಿದ್ದು. ಈಗ ಹೆಂಗಿಲ್ಲ ಅಂತ ಹೇಳ್ತಾರೆ ಅವರು. ಈಗ ಹೇಳ್ತಾರೆ ಅಂದರೆ ನಾನು ಸಂಬಳದ ಪಾಪದ ದುಡ್ಡಲ್ಲ, ಸಂಬಳ ದುಡ್ಡಲ್ಲಿ ಕೊಡ್ತೀನಿ ಅಂತ. ಏನು ಇವರು ಒಬ್ಬರೇ ಸಂಬಳ ದುಡ್ಡಲ್ಲಿ ಕೊಡೋದು? ಯಾವುದು ದುಡ್ಡಲ್ಲ ಇವರು ಪಾಪ ಕಮಿಷನ್ ಅಲ್ಲ, ಅವ್ರು ಸಂಬಳ ದುಡ್ಡಲ್ಲಿ ಕೊಡ್ತಾರೆ. ನನಗೆ ಗೊತ್ತಿಲ್ವ? ನಾನು ಅವ್ರ ಜೊತೆಲೇ ಇದ್ದವನು. ಏನೇನು ಮಾಡಿದ್ದಾರೆ ಅಂತ ಗೊತ್ತಿಲ್ವ ನನಗೆ? ನಾನು ಹೇಳಬಾರ್ದು ಅಂತ ಹೇಳಲ್ಲ. ಯಾಕೆ ರಾಜಕಾರಣದ್ದು ಎಲ್ಲರೂ ಗಾಜಿನ ಮನೇಲಿದ್ದೀವಿ, ಯಾರು ಕಲ್ಲು ಹೊಡೆದ್ರು ಇದಾಗುತ್ತೆ ಅಂತ ಅವ್ರ ತಂದೆ ಹೇಳ್ತೀವಿ. ನಮಗೆ ದೇವೇಗೌಡರ ಹತ್ರ ನಾನು ಕಲ್ತಿದ್ದೀನಿ. ನಾನು ದೇವೇಗೌಡರು ಮಗ ಅನ್ನೋದಕ್ಕೆ ಅರ್ಧ ಸುಮ್ಮನಿರ್ತೀನಿ ನಾನು. ನನಗೆ ಹೇಳಬೇಕು ಅಂದರೆ 1000 ಇದೆ. ಅವ್ರು ಹೇಳೋದಕ್ಕೆ ಹೊತ್ತಿದ್ರೆ ನನ್ನ ಹತ್ರ 1000 ಇದೆ. ಮಾತಾಡಬಾರ್ದು, ಮಾತಾಡಲ್ಲ. ಕೆಲಸ ನೋಡೋಕೆ ಹೇಳ್ರಿ. ಬಾಯಿಗೆ ಬಂದಂಗೆ ಮಾತಾಡ್ಬಿಡೋದು, ನೆಕ್ಸ್ಟ್ ಡೇ ಬಂದ್ಬಿಟ್ಟು ಇನ್ನೊಂದು ಹೇಳೋದು, ನೆಕ್ಸ್ಟ್ ಡೇ ಇನ್ನೊಂದು ಹೇಳೋದು, ಅದನ್ನು ಬಿಟ್ಬಿಡಬೇಕು. 25 ಕೋಟಿ ಕೊಡ್ತೀನಿ ಅಂತ ಯಾಕೆ ಹೇಳಿದ್ರು? ಯಾವ ನಾಲ್ಗೆಲ್ಲಿ ಹೇಳಿದ್ರು? ಕಾನೂನಲ್ಲಿ ಅವಕಾಶ ಇಲ್ಲದಿದ್ಮೇಲೆ ಯಾಕೆ ಮಾತಾಡಬೇಕಾಗಿತ್ತು? ಹೇಳಿದ ಮೇಲೆ ಅದಕ್ಕೆ ಕಮಿಟ್ ಆಗಬೇಕಲ್ಲ. ಅವ್ರದ್ದು ಹೇಳಿ ಟಿ ವಿ ಮುಂದೆ ತಪ್ಪು ಅಂತ. ನಾನು ಗೊತ್ತಿಲ್ಲದೆಲ್ಲ ಮಾತಾಡ್ತೀನಿ ಅಂತೇಳಿ ಗೊತ್ತಿಲ್ಲದೆಲ್ಲ ಮಾತಾಡೋಕೆ ಮಾಜಿ ಮುಖ್ಯಮಂತ್ರಿ, ಕೇಂದ್ರದ ಮಂತ್ರಿ, CSR ಫಂಡಲ್ಲಿ ಯಾವುದು ಕೊಡಬೇಕು, ಯಾವುದು ಕೊಡಬಾರ್ದು, ಯಾವುದಕ್ಕೆ ಅವಕಾಶ ಇದೆ ಅಂತ ಗೊತ್ತಿರಲ್ಲ ಅವ್ರಿಗೆ. ಸ್ಕೂಲಲ್ಲಿ ಈಗ ನಾನು ತಿಂಗಳು ಸಂಬಳ ಕೊಡ್ತೀನಿ ಅಂದರೆ, ಈಗ ನೆನ್ನೆ ನಾನು ಬಾಕಿ ಪೇಮೆಂಟನ್ನು ನಾಳೆ ನಮ್ಮ ಫ್ಯಾಕ್ಟ್ರಿ ಅಧ್ಯಕ್ಷರಿಂದ ಮಾಡಿಸಿದ್ದೀನಿ. ಇಷ್ಟು ದಿವಸ ಆದಮೇಲೆ ನಾನೇ ಅವರು ಒತ್ತಡದ ಮೇಲೆ ಮಾಡ್ಸೋಕ್ಕೆ ಹೇಳಿದ್ದೀನಿ. ಈಗ ಫ್ಯಾಕ್ಟ್ರಿಗೆ ದುಡ್ಡು ಕೊಡ್ತೀನಿ ಅಂತಾರೆ. ಮಾತೆತ್ತು CSR ಫಂಡ್. ಇವ್ರೇನು ಫ್ಯಾಕ್ಟ್ರಿ ಇವ್ರೊಬ್ಬರೇ ಆಡಳಿತ ಮಾಡ್ತಾರಂಗೆ. ಫ್ಯಾಕ್ಟ್ರಿಲಿ CSR ಫಂಡು ಇಡೀ ದೇಶಕ್ಕೂ ರಾಜ್ಯಕ್ಕೂ ಎಲ್ರಿಗೂ ಕೊಡಬೇಕು, ಅದು ಕಾನೂನಿದೆ. ಅದರಲ್ಲಿ ಅಷ್ಟು ಪರ್ಸೆಂಟೇಜ್ ಖರ್ಚು ಮಾಡ್ತಾರೆ. ಅದನ್ನು ಇವರೇ ಫ್ಯಾಕ್ಟ್ರಿ ಮಂತ್ರಿ ಇರೋದ್ರಿಂದ ಒಂದಷ್ಟು ಜಾಸ್ತಿ ಇವ್ರು ಕೇಳಿದ್ರೆ ಕೊಡ್ಬೋದು, ಅಷ್ಟೇ ಬಿಟ್ಟರೆ. ಈಗ ನಾವು CSR ಫಂಡಲ್ಲಿ ಹೆಲ್ತಿಗೆ ಮಾಡ್ತಾಯಿದ್ದೀವಿ,